ಲೇಖಕರು ಆದಂಥ ಆತ್ಮೀಯ ಗೆಳೆಯರಾದಂಥ ಡಾಕ್ಟರ್ ದಿನಕರ್ ಬಾಬು ಅವರು ದಯಮಾಡಿ ವೇದಿಕೆಗೆ ಬರಲೇಬೇಕು. ಮತ್ತು ಇಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸತಕ್ಕಂಥ ಅಧ್ಯಕ್ಷರು ಮಹಿಳಾ ಎತ್ತವರ ಮತ್ತು ಮಕ್ಕಳ ವೇದಿಕೆಯ ಜಿಲ್ಲೆಯ ಅಧ್ಯಕ್ಷರಾದಂಥ ಮಂಜುಳಾ ಕಡ್ಕೊಳ್ಳೋರು ದಯಮಾಡಿ ವೇದಿಕೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಇನ್ನೂ ಮುಖ್ಯ ಅತಿಥಿಗಳು ಹಲವರು ಬರ್ತಾ ಇದ್ದಾರೆ. ಅವರು ಬರೋದು ಇನ್ನೂ ತಡವಾಗುತ್ತೆ. ಗಣ್ಯ ವ್ಯಕ್ತಿಗಳು ಮತ್ತೊಂದು ಕಾರ್ಯಕ್ರಮಕ್ಕೆ ಅರ್ಜೆಂಟ್ ಹೋಗಬೇಕಾಗಿದೆ. ಅದಕ್ಕಾಗಿ ಈಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಈಗ ಇದು ಮಾಡ್ತಾ ಇದ್ದೀವಿ. ಮೊದಲಿಗೆ ಒಂದು ಗಣಸ್ತುತಿ ನಮ್ಮ ನಾಯಕರು ಮಹೇಶ್ ಅವರು ಯಾವುದೋ ಗಣಸ್ತುತಿ ಆಡ್ಬೋದು. ಸ್ನೇಹಿತರೆ, ಇದೊಂದು ಆತ್ಮೀಯವಾದಂತಹ ಪುಸ್ತಕ ಬಿಡುಗಡೆ ಸಮಾರಂಭ ಮತ್ತು ಗಾಯನ ಸನ್ಮಾನ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ವೇದಿಕೆಯಲ್ಲಿ ಕವಿಗಳಾದಂತಹ ಪತ್ರಕರ್ತರಾದಂತಹ ಆತ್ಮೀಯರಾಗಿರುವಂತಹ ಶಂಕರ್ ಹಲ್ಲೆಗೆರೆ ಅವರು ಇದ್ದಾರೆ, IBH ಜಯದೇವ್ ಅವರು ಇದ್ದಾರೆ, ಕೃಷ್ಣ ಅವರು ಇದ್ದಾರೆ, ಅನೇಕ ಹಿರಿಯರು ಗಣ್ಯರು ಇದ್ದಾರೆ. ಸಭಾಂಗಣದಲ್ಲಿ ಆತ್ಮೀಯರಾದಂತಹ ಹಿರಿಯ ಕನ್ನಡ ಹೋರಾಟಗಾರರು ಆಗಿರುವಂತಹ ಶೇಬಾ ರಾಧಾಕೃಷ್ಣ ಅವರಿದ್ದಾರೆ. ಇನ್ನೊಬ್ಬರು ಕವಿಗಳು ಹಿರಿಯ ಕನ್ನಡ ಹೋರಾಟಗಾರರು ಬರಹಗಾರರು ಆಗಿರುವಂತಹ ಆತ್ಮೀಯರಾಗಿರುವಂತಹ ಲಕ್ಷ್ಮೀ ಶ್ರೀನಿವಾಸ್ ಅವರಿದ್ದಾರೆ. ಇನ್ನು ಅನೇಕ ಗಾಯಕರು ಸ್ನೇಹಿತರು ಎಲ್ಲರೂ ಕೂಡ ಇಲ್ಲಿ ಇದ್ದೀರಿ. ಹಾಗಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೀತಿರುವಂತಹ ಈ ಬಹುಮುಖಿಯಾದಂತಹ ಕಾರ್ಯಕ್ರಮ ಒಂದು ಆತ್ಮೀಯವಾದಂಥ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗ ನಾನು ಶಂಕರ್ ಹಲ್ಲೆಗೆರೆ ಅವರ ಮಕ್ಕಳು ಮನಗಳು ಅನ್ನುವಂತಹ ಮಕ್ಕಳ ಕವಿತೆಗಳ ಸಂಕಲನವನ್ನು ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ. ಈ ಸಂತೋಷಕ್ಕೆ ಕಾರಣ ಏನು ಅಂತಂದರೆ, ಇವರು ಒಳ್ಳೆಯ ಕವಿಗಳು. ಈಗಾಗಲೇ ಅನೇಕ ಬಾರಿ ನಾನು ಹೇಳಿದ್ದೀನಿ ಬೇರೆ ಬೇರೆ ವೇದಿಕೆಗಳಲ್ಲಿ. ಇವತ್ತು ಇರುವಂತಹ ಕವಿಗಳ ಪೈಕಿ ಶಂಕರ್ ಹಲ್ಲೆಗೆರೆ ಅವರು ಅತ್ಯಂತ ವಿಭಿನ್ನವಾದಂಥ ಕವಿಗಳು. ಇದು ಕೇವಲ ಔಪಚಾರಿಕವಾಗಿ ಹೇಳ್ತಾ ಇಲ್ಲ, ನೀವೆಲ್ಲರೂ ಕೂಡ ಗಮನಿಸಿರೋ ಹಾಗೆ ಇವತ್ತಿನ ಕವಿಗಳು ಬರೀತಾ ಇರುವಂತಹ ದಾಟಿ ಒಂದು ಥರದ್ದಾಗಿದೆ. ಅದೇನು ಅಂತಂದರೆ, ಓದೋ ಕವಿತೆಗಳನ್ನು ಎಲ್ಲ ಕವಿಗಳು ಕೂಡ ಬರೆಯೋದು. ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಕವಿಗಳು ಬರಿತಾ ಇದ್ದಾರೆ. ಅವರೆಲ್ಲ ಕವಿತೆಗಳನ್ನು ನಾವು ಓದಬಹುದು ಅಷ್ಟೇ, ಹಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಹಾಡಲಿಕ್ಕೆ ಬರುವಂತಹ ಕವಿತೆಗಳು ಅದರದೇ ಆದ ಛಂದಸ್ಸನ್ನು ಒಳಗೊಂಡಿರುತ್ತೆ. ಆ ಛಂದಸ್ಸಿನ ಭಾಗವಾಗಿ ತಾಳಪ್ರಜ್ಞೆ ಇರುತ್ತೆ, ಮಾತ್ರೆ ಇರುತ್ತೆ, ಗಣ ಇರುತ್ತೆ, ಪ್ರಾಸ ಇರುತ್ತೆ, ಈ ಅನೇಕ ವಿಚಾರಗಳು ಇರ್ತವೆ. ಕನ್ನಡ ಮತ್ತು ಸಂಸ್ಕೃತಿ ಸಾಹಿತ್ಯ ಕೂಟದಿಂದ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಡಾಕ್ಟರ್ ಕೃಷ್ಣಮೂರ್ತಿ ಅವರು ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷವಾದ ಸಂಗತಿ. ಯಾಕಂದರೆ ಜನ ಕಡಿಮೆ ಇದ್ದರೂ ಸಹ ಎಲ್ಲ ವಿದ್ವಾನ್ಮಣಿಗಳೇ, ಸಂಗೀತಗಾರರು, ಕಲಾವಿದರು, ಎಲ್ಲ ರಸಾಸ್ವಾದಕರೆಲ್ಲ ಸೇರಿಕೊಂಡಿದ್ದೀರಾ. 20 ಜನ ಆಗಲಿ. ಕೇಳುವಂಥ ಕಿವಿಗಳು ಭಾಳ ಮುಖ್ಯ. ಡಾಕ್ಟರ್ GH ರುದ್ರಪ್ಪ ಹೇಳ್ತಾರಲ್ಲ, ಎಲ್ಲ ಕೇಳಲಿ ಎಂದು ನಾವು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ಎನಗೆ. ಆ ಥರದ್ದು ದೃಷ್ಟಿಕೋನ ನನಗೆ ತುಂಬ ಸಂತೋಷವಾಗಿದ್ದು. ಇವತ್ತು ಕೃಷ್ಣಮೂರ್ತಿಯವರು ಹೇಳಿದರು, ಡಾಕ್ಟರ್ ಕೃಷ್ಣಮೂರ್ತಿಯವ್ರ ಬಗ್ಗೆ 2 ಮಾತನ್ನು ಹೇಳಬೇಕು ಅಂತ ಅಂದ್ಕೊಳ್ತೀನಿ. ಕನ್ನಡ ಸಂಸ್ಕೃತಿ ಸಾಹಿತ್ಯ ಕೂಟ, 2 ನಕ್ಷತ್ರ ಸಾಂಸ್ಕೃತಿಕ ವೇದಿಕೆ ಮತ್ತು ಕಲಾವಿದರ ಸಂಘ, ಏನು ಬೇಕೋ ಅದನ್ನ ಹೆಸರಿಟ್ಕೊಂತ ಹೋಗ್ತಾರೆ. ಕೃಷ್ಣಮೂರ್ತಿ 5-6 ಸಂಘ ಇದೆ ಅವ್ರದ್ದು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಡಾಕ್ಟರ್ ಕೃಷ್ಣ ಅವರ ಒಂದು ಮನಸ್ಸಿನ ನನಗೆ ತುಂಬ ಆಕರ್ಷಣೆ ಆಗಿದ್ದು. ಅವರ ವ್ಯಕ್ತಿತ್ವ ಏನಪ್ಪ ಅಂದರೆ, ತುಂಬ ವಿನಯ, ಸರಳ ಮನುಷ್ಯ. ಡಾಕ್ಟರ್ ಕೃಷ್ಣಮೂರ್ತಿಯವರು ಕ್ರಿಯಾಶೀಲ. ನಮ್ಮ ದಾಸರಳ್ಳಿ ಆ ಕಡೆ ಮಡ್ನಾಯಕನಹಳ್ಳಿ ಹತ್ರ ನೆಲಮಂಗಲ ರೋಡಲ್ಲಿ ಅವರ ಸ್ವಂತ ಮೂಲ ಸ್ಥಾನ. ಆ ವಿನಯಕ್ಕೆ ವಿಶ್ವಾಸಕ್ಕೆ ಒಳಗಾಗ್ತೀನಿ ನಾನು. ಎಷ್ಟೋ ಜನ ನಮ್ಮ ಮಮತಾ ಅವರು ಕಾದಂಬರಿಕಾರ ಕೇಳ್ತಾ ಇರ್ತಾರೆ,
ಯಾಕಿಂತ ಕಾರ್ಯಕ್ರಮಗಳೆಲ್ಲ ಹೋಗ್ತಾರೆ ಜಯದೇವರೇ ಅಂತ ಕೇಳ್ತಾರೆ. ಪ್ರೀತಿ ವಿಶ್ವಾಸಕ್ಕೆ ನಾನು ಮಣಿತೀನಿ, ಅದಕ್ಕೋಸ್ಕರ ಹೋಗ್ತೀನಿ ಅಷ್ಟೇ. ಡಾಕ್ಟರ್ ಕೃಷ್ಣ ಅವರು ಅಭಿನಯ ವಿಶ್ವಾಸ ಈಗ 10 ವರ್ಷಗಳದ್ದು, 2-3 ವರ್ಷಗಳ ಕಾಲ ಬಂದಿರಲಿಲ್ಲ ನನ್ನ ಕಾರ್ಯಕ್ರಮಗಳಿಗೆ. ಅವ್ರ ಕಾರ್ಯಕ್ರಮ ಒಂದೇ ಸರಿ ಒಂದು 15 ಪ್ರಶಸ್ತಿ ಕೊಟ್ಟರು. ಆಮೇಲೆ ನಾನು ಹಾಡೋದನ್ನ ಗುರುತಿಸಿದ್ದೆ ಡಾಕ್ಟರ್ ಕೃಷ್ಣ ಅವರು, ಚೆನ್ನಾಗಿ ಹಾಡ್ತೀರಾ ಹಾಡಿ ಅಂತ. ನಾವು ಸ್ವಲ್ಪ ಈ ರಾಜ್ಕುಮಾರ್ ಅನುಕರಣೆ, ನಿಜವಾದ ರಾಜ್ಕುಮಾರ್ ಅಲ್ಲಿ ಬಂದಿದ್ದಾರೆ. ನಿಜವಾದ ರಾಜ್ಕುಮಾರ್ ನೋಡಿ ಅವ್ರ ಎದುರಿಗೆ ನಾನು ಹಾಡು ಹೇಳಿದ್ದೆ. ಯಾವುದು ಅಂದರೆ ನಾನಿರುವುದೇ ನಿನಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ರಾಜ್ಕುಮಾರ್ ಎದುರುಗಡೆ ಪರವಾಗಿಲ್ಲ ಚೆನ್ನಾಗಿ ಹಾಡ್ತೀರಾ ಅಂತ ಹೇಳಿದ್ರು ಅಣ್ಣ. ಆ ಥರ ಆಗ 95ರಲ್ಲಿ ನಿಜವಾದ ರಾಜ್ಕುಮಾರು, ಜೂನಿಯರ್ ಅಶೋಕ್ ಕುಮಾರ್ ಬಸ್ತಿದಾರಲ್ಲ, ಅವ್ರು ನನಗೆ ಭಾರಿ ಇಷ್ಟ. ಆದ್ರೆ ಅವ್ರು ಮೇಕಪ್ ಮಾಡ್ಕೊಂಡ್ರೆ ರಾಜ್ಕುಮಾರ್ ಥರ ಕಾಣ್ತಾರೆ, ಮೇಕಪ್ ಮಾಡ್ಕೊಂಡಲೇ ಈ ರಾಜ್ಕುಮಾರ್ ಥರ ಕಾಣ್ತಾರೆ. ಅದು ಭಾರಿ ವಿಶೇಷ. ಅವರು ಡಾಕ್ಟರ್ ಕೃಷ್ಣ ಅವರು ಕಲಾವಿದರನ್ನ ಸಾಹಿತಿಗಳನ್ನ ಗುರುತಿಸಿ ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ತಾರೆ. ಕೆಲವರು ಸಾಹಿತಿಗಳು ಇನ್ನು ಚಿಗುರುತ್ತಿರ್ತಾರೆ, ಅಲ್ಲ ಬೆಳೆದ್ವಿ ಅಂತ ಬೆಂಬರವಾಗಿರ್ತಾರೆ. ಆದರೆ ಕೃಷ್ಣ ಅವರು ಎಷ್ಟೇ ಬೆಳೆದರೂ ಸಹ ಆ ವಿನಯ ವಿಶ್ವಾಸ ಇವತ್ತಿದೆ. ಪ್ರತಿ ವಾರಕ್ಕೊಂದ್ಸರಿ ಫೋನ್ ಮಾಡ್ತಾರೆ, ಸರ್ ಭೇಟಿ ಮಾಡಬೇಕು ಅಂತಾರೆ. ನನಗೆ ಅಯ್ಯೋ ಏನು ಭೇಟಿ ಮಾಡ್ತಾರೆ ಇವರು ಅಂತ ಅನಿಸುತ್ತೆ. ಆದರೆ ಅವ್ರಿಗೆ ಬೆದರಿಗೆ ಬಂದ ತಕ್ಷಣ ನನಗೆ ಒಂಥರ ಬೆಳಕು, ಮನಸ್ಸಲ್ಲೇ ಬೆಳಕು, ಒಂಥರ ಆತ್ಮವಿಶ್ವಾಸ ಮೂಡುತ್ತೆ. ಏನೇ ಚಿಕ್ಕ ಕಾರ್ಯಕ್ರಮ ಮಾಡಲಿ ದೊಡ್ಡ ಕಾರ್ಯಕ್ರಮ ಮಾಡಲಿ ನಮ್ಮ ಏರಿಯಾಗೆ ಬರ್ತಾರೆ. ವಸಂತ ಮುರಳಿ ವಿಶ್ವಕರ್ಮ ರಾಜ್ಯಾಧ್ಯಕ್ಷರು ಮುರಳಿ ಅವರು, ಆಮೇಲೆ ಅಲೆಗೆರೆ ಶಂಕರ್ ಅವರು, ನಮ್ಮ ಮೈಸೂರು ರಮಾನಂದು, ವೆಂಕಟೇಶ್ ಚೊತಾಯಿ, ಇಂಥವ್ರ ಜೊತೆ ಒಂದು ಸಖ್ಯ ಸಾಂಗತ್ಯ ಸಾನ್ನಿಧ್ಯ, ಈ ಸಾತತ್ಯತೆ ಇದೆಯಲ್ಲ, ಜೊತೆ ಬೆರೆಯುವಂಥ ಗುಣ ಇದೆಯಲ್ಲ, ಅದು ಬಹಳ ಸಂತೋಷವಾಗುತ್ತೆ. ಈ ಬೆಂಗಳೂರಿನಂಥ ನಾಗರಿಕವಾದ ಅತ್ಯಂತ ಬೆಳೆದಿರುವಂಥ ನಗರದಲ್ಲಿ ಇಂಥ ಕಾರ್ಯಕ್ರಮಗಳು ನಮಗೆ ಬದುಕೋ ಭರವಸೆ ಮೂಡಿಸ್ತವೆ. ಎದುರುಗಡೆ ಇರೋ ವ್ಯಕ್ತಿಗಳು ಪ್ರೀತಿಯಿಂದ ಮಾತಾಡಿಸಿದ್ರೆ ಸಾಕು, ಒಂದಿಷ್ಟು ವರ್ಷ ಬದುಕೋಣ ಅಂತ ಭರವಸೆ ಮೂಡಿಸುತ್ತೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳೇ ನಾವು ಬರಬಾರ್ದು ಅಂತ ಅನಿಸ್ಬಿಡುತ್ತೆ, ಅಷ್ಟು ಬೇಜಾರಾಗುತ್ತೆ. ಇಂಥದ್ರ ಮಧ್ಯೆನೂ ಸಹ ಅಪವಾದ ಎಂಬಂತೆ ಡಾಕ್ಟರ್ ಕೃಷ್ಣ ಅವರು ಎಲ್ಲರನ್ನ ಬೆರೆಸುವಂತ ಕೆಲಸ ಮಾಡ್ತಿದ್ದಾರೆ. ನಾವು ಕೆಲಸರಿ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಮಮತಾ ಹೇಳ್ತಿರ್ತಾರೆ, ಏನೋಗನ್ ಬಿಡಿ ಸಾರ್, ಬರೀ ಇದೇ ಕೆಲಸ ಆಗೋಯ್ತು ಅಂತ ನೀವು ನೇರವಾಗಿ ಹೇಳ್ತಾರೆ ಅವರು. ಡಾಕ್ಟರ್ ಕೃಷ್ಣ ಅವರಂತೂ ಬೇಜಾರಾಗಿ ಪ್ರಶ್ನೆ ಕಾಣಲ್ಲ ಅಂತ ಹೇಳ್ತಾರೆ. ಆದರೆ ಆತ್ಮಘಾತುಕತನ ನನಗೆಂದೂ ಇಲ್ಲ. ನಾನು ನೇರವಾಗಿ ಹೇಳ್ತೀನಿ, ನೇರವಾಗಿ ನುಡಿತೀನಿ, ಆ ರೀತಿಯಂತೆ ನಾನು ಬಾಳಿದ್ದೀನಿ. ಅದಕ್ಕೋಸ್ಕರ ಡಾಕ್ಟರ್ ಕೃಷ್ಣ ಅಂತ ಸಾಮಾನ್ಯ ವ್ಯಕ್ತಿಗಳು ಸಹ ನಮ್ಮಂತಹ ಸಾಹಿತ್ಯದ ನಮ್ಮಂತಹ ಜೊತೆ ಇದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷವಾಗುತ್ತೆ. ಡಾಕ್ಟರ್ ಕೃಷ್ಣಮೂರ್ತಿ ಅವರ ವಿಶ್ವಾಸ, ಪ್ರೀತಿ, ವಿನಯಕ್ಕೆ ಎಂದೂ ತಲೆ ಬಾಗ್ತೀನಿ, ಅವ್ರ ಜೊತೆ ಇರ್ತೀನಿ. ಮಕ್ಕಳು ಮನೆಗಳು ಇವತ್ತು ಒಪ್ಕೊಂಡಿದ್ದೇನಪ್ಪ ವಿಶೇಷ ಅಂದ್ರೆ ಬಹಳ ಕೆಲಸಗಳಿದ್ದು, ಮ್ಯಾಗಜಿನ್ ಕೆಲಸ. ನಾಯಿ ತಿಮ್ಮಿ ನಾವು ಯಾರಿಗೇನು ಕಮ್ಮಿ, ನಾವು ಕನ್ನಡದವರು ಯಾರಿಗೇನು ಕಮ್ಮಿ. ಮಾರ್ನಿಂಗ್ ಎದ್ದು ಜಾಗಿಂಗ್, ರಿಟರ್ನ್ ಮನೆಗೆ ವಾಕಿಂಗ್, ಫಾಸ್ಟ್ ಆಗಿ ಬ್ರೇಕ್ಫಾಸ್ಟ್, ಲಾಸ್ಟ್ ಅಲ್ಲಿ ಫಾಸ್ಟ್. ನಮ್ಮಪ್ಪ ಡ್ಯಾಡಿ, ನಮ್ಮಮ್ಮ ಮಮ್ಮಿ, ನಮ್ಮ ನಾಯಿ ತಿಮ್ಮಿ ನಾವು ಯಾರಿಗೇನು ಕಮ್ಮಿ, ನಾವು ಕನ್ನಡದವರು ಯಾರಿಗೇನು ಕಮ್ಮಿ. ಸೇರಿ ಫ್ರೆಂಡ್ಸು ಟೀಮಲ್ಲಿ, ಶಾಲೆಗೆ ಹೋಗ್ತಿದ್ದ ಟೈಮಲ್ಲಿ, ಕ್ಲಾಸಿನಲ್ಲಿ ವಂಡರ್ಫುಲ್, ಮಾಸ್ಟರ್ ಪಾಠ ಬ್ಯೂಟಿಫುಲ್. ನಮ್ಮಪ್ಪ ಡ್ಯಾಡಿ, ನಮ್ಮಮ್ಮ ಮಮ್ಮಿ, ನಮ್ಮ ನಾಯಿ ತಿಮ್ಮಿ ನಾವು ಯಾರಿಗೇನು ಕಮ್ಮಿ, ನಾವು ಕನ್ನಡದವರು ಯಾರಿಗೇನು ಕಮ್ಮಿ. ಈವ್ನಿಂಗ್ ಎಲ್ಲ ಸೇರ್ತೀವಿ, ಪ್ಲೇ ಗ್ರೌಂಡ್ಗೆ ಹೋಗ್ತೀವಿ, ಕ್ರಿಕೆಟ್ ಗೇಮ್ ಆಡ್ತೀವಿ, ಸಿಂಪ್ಲಿ ಎಂಜಾಯ್ ಮಾಡ್ತೀವಿ. ನಮ್ಮಪ್ಪ ಡ್ಯಾಡಿ, ನಮ್ಮಮ್ಮ ಮಮ್ಮಿ, ನಮ್ಮ ನಾಯಿ ತಿಮ್ಮಿ ನಾವು ಯಾರಿಗೇನು ಕಮ್ಮಿ, ನಾವು ಕನ್ನಡದವರು ಯಾರಿಗೇನು ಕಮ್ಮಿ. ಪಂಪರನ್ನು ನೋಡ್ತೀವಿ, ಕುಮಾರವ್ಯಾಸನ್ ಸಿಂಗ್ತೀವಿ, ದೆನ್ ವಿ ಕಮ್ ಟು ಗ್ರೇಟ್ ಕುವೆಂಪು. ಓ ವಾಟ್ ಎ ಬ್ಯೂಟಿಫುಲ್ ಇಂಪು. ನಮ್ಮ ನುಡಿಯು ಕನ್ನಡ, ವಿ ಸ್ಪೀಕಿಂಗ್ ಓನ್ಲಿ ಕನ್ನಡ. ಲೆಫ್ಟ್ ರೈಟ್ ಹೆಜ್ಜೆ ಹಾಕುವ, ನಮ್ಮ ದೇಶದಲ್ಲಿ ನಾವು ಮುಂದೆ ಸಾಗುವ. ಶಾಂತಿ ಎಂಬ ಮಾತು ಇಲ್ಲಿ ಭ್ರಾಂತಿಯಾಗಿದೆ, ಕ್ರಾಂತಿ ಇಲ್ಲಿ ಈಗ ನಾವು ಮಾಡಬೇಕಿದೆ. ನಮ್ಮ ನುಡಿಯು ಕನ್ನಡ, ವಿ ಸ್ಪೀಕಿಂಗ್ ಓನ್ಲಿ ಕನ್ನಡ. ಒಂದೇ ಒಂದು ಕನ್ನಡದ ಸಂದರ್ಭಕ್ಕೆ ಒಂದೇ ಒಂದು ಜೋಕ್ ಹೇಳ್ಬಿಡ್ತೀನಿ. ನೀವಾಗ್ಲಿ ನಾವಾಗ್ಲಿ ಜಗತ್ತಿನಲ್ಲಿ ಯಾರೇ ಆಗಲಿ ಕೋಪ ಮಾಡ್ಕೊಂಡ್ರೆ ನಮ್ಮ ಆಯಸ್ಸು ಕ್ಷಣಕ್ಕೂ ಕಡಿಮೆ ಆಗುತ್ತೆ. ಹಸಿರು ಮುಖಿ ಸದಾ ಸುಖಿ. ಅದಕ್ಕೆ ನಮ್ಮ ಅಜಯ್ ಅವರೇ ಜ್ವಲಂತ ಸಾಕ್ಷಿ.
ನೀವು ಕೋಪ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಕೋಪ, ಯಾರೇ ಕೋಪ ಮಾಡ್ಕೊಳ್ಳಿ, ಅವರ ಆಯಸ್ಸು ಕ್ಷಣಕ್ಕೂ ಕಡಿಮೆ ಆಗ್ತಾ ಇರುತ್ತೆ. ನಗ್ತಾ ಇದ್ರೆ ನಮ್ಮ ಸ್ನಾಯುಗಳು ಸಡಿಲವಾಗಿ ನಾವು ಏನೇನು ಬೇಕಾದ್ರೂ ಸಾಧನೆ ಮಾಡೋದು ಅಂತ ಶಕ್ತಿ ನಗುಗಿದೆ. ಅದ್ರ ಕನ್ನಡವನ್ನು ನಾವು ಬೆಳೆಸುಳಿಸ್ಬೇಕು, ಮತ್ತೊಬ್ಬರು ಕನ್ನಡವನ್ನು ಹೇಳ್ಕೊಡ್ಬೇಕು. ಅದ್ರ ಬಗ್ಗೆ ನಾವು ಒಂದು ಚಿಕ್ಕದಾದ ಚೊಕ್ಕದಾದ ಒಂದು ನಿಮ್ಮ ಮುಂದೆ ಹೇಳ್ತೀವಿ. ನಮ್ಮಪ್ಪ ನಾನು ಇಂಗ್ಲೀಷ್ ಕಲ್ತ್ಕೊಳ್ಳೋದು ಅಪ್ಪ ನಂಗೆ ಇಂಗ್ಲೀಷ್ ಬರೀಕಿಲ್ಲ ಕಣಪ್ಪ, ಬೇಡ ಬೇಡ ಅಂತಿದೆ. ಇಂಗ್ಲೀಷ್ ಕಲ್ತ್ಕೊಂಡ್ರೆ ನಾಳೆ ದಿನ ನಿನ್ಗೆ ಅವಮಾನ ಆಗೋಯ್ತದೆ, ಯಾರು ಬಂದು ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ಏನ್ ಮಾಡ್ತೀಯ ನೀನು ಅಂದ್ರು. ಸರಿಯಪ್ಪ ಅಂತ ಹೇಳ್ತಿದ್ದೆ, ಕಲ್ತ್ಕೊತಾ ಇಲ್ಲ, ಕನ್ನಡದಲ್ಲೇ ಬರೀತಾ ಇದ್ದೆ, ಓದ್ತಾ ಇದ್ದೆ. ನಮ್ಮ ಮನೆಗೆ ಸುಬ್ರಾಯರು ಅನ್ನೋರು ಬಂದ್ಬಿಟ್ರು. ಅವರು ಆಟು ಬುಟ್ಟು ಹಾಕೊಂಡು ಜೋರಾಗಿದ್ರು, ಬಂದರು. ನಮ್ಮಪ್ಪ ಇರ್ಲಿಲ್ಲ, ಬಂದ್ರು. ವಾಟ್ ಈಸ್ ಯುವರ್ ನೇಮ್ ಇದ್ರು. ನಾನೇನು ಮಾತಾಡಲ್ಲ. ನಿಮ್ಮಪ್ಪ ಎಲ್ಲಿ ಇದ್ರು. ನಮ್ಮ ಅಪ್ಪನ ಕರ್ಕೊಂಡ್ ಬಂದೆ. ವಾಟ್ ಈಸ್ ಯುವರ್ ನೇಮ್ ಅಂದ್ರು. ನಾನು ಮಾತಾಡ್ಲಿಲ್ಲ. ಯಾಕಪ್ಪ ಇಂಗ್ಲೀಷ್ ಬರಲ್ವಾ ನಿಂಗೆ ಅಂದ್ರು. ಈಗಂದೆ ABC ಏನಾದ್ರು ಬರುತ್ತಾ ಅಂದ್ರು. ನೋಡಿದೆ, ಬರುತ್ತೆ ಅಂದೆ. ಹೇಳು ನೋಡೋಣ ಅಂದ್ರು. ಹೇಳಿದ್ರೆ ನೀವು ಬೈತೀರ ಸುಬ್ರಾಯರೇ ಅಂದೆ. ಹೆಸರಿಡಿಸ್ ಕರೀತೀಯ ನೀನು, ಹಾಗೆಲ್ಲ ಕರಿಬಾರ್ದು ಸುಬ್ರಾಯರೇ ಅಂತ. ABCD ಹೇಳು ನೋಡೋಣ ಅಂದ್ರು. ನಾನೇನ್ ಮಾಡಿದೆ, ಸುಬ್ರಾಯರ್ ಮುಖ ಅಂತ ABCD ಅಂದ್ರು. ನಿಲ್ಲಿಸ್ಬಿಟ್ಟೆ. ಯಾಕಪ್ಪ ನಿಲ್ಲಿಸ್ಬಿಟ್ಟೆ, ಹೇಳ್ಕೊ ಅಂದ್ರು. ಅಲ್ಲ ನೀವು ಬೈತೀರಾ ಅಂದೆ. ಬೈಯಲ್ಲ ಹೇಳಪ್ಪ ಅಂದ್ರು. ಹೇಳಬಿಟ್ಟೆ ಧೈರ್ಯ ಮಾಡ್ಕೊಂಡು ಅವ್ರ ಮುಖ ನೋಡ್ಕೊಂಡು ABCD ಸುಬ್ರಾಯರ್ ಹಿಡ್ತಿ ಬೋಸುಡಿ ಅಂದೆ. ಅವ್ರ ಹಬ್ಬ ಅಲ್ಲಿ ಹೇಳ್ಬೇಡ ಕಣಪ್ಪ, ಯಾಕೆ ಅಂತ ಹೇಳಿದ್ರೆ ಭವ್ಯ ಕನ್ನಡ, ದಿವ್ಯ ಕನ್ನಡ, ಭವ್ಯ ದಿವ್ಯ ರಮ್ಯವಿದು ನಮ್ಮ ಕನ್ನಡ, ಹೆಸರು ಕನ್ನಡ, ಉಸಿರು ಕನ್ನಡ, ಅಚ್ಚ ಹಸಿರು ಜಗಕ್ಕೆ ಹೆಸರು ನಮ್ಮ ಕನ್ನಡ ಅಂತ ಹೇಳ್ತಾ ಕೃಷ್ಣಮೂರ್ತಿ ಅವರು ನನಗೆ ಹಲವಾರು ವೇದಿಕೆಗಳನ್ನ ಕೊಟ್ಟಿದ್ದಾರೆ. ನಾವು ಬೆಂಗಳೂರಿಗೆ ಬಂದು ಪ್ರಾರಂಭದಿಂದ ಸುಮಾರು ಒಂದು 100 ವೇದಿಕೆಗಳಲ್ಲಿ ನನ್ನ ನಾಟಕವನ್ನು, ನಾನು 100ಕ್ಕೂ ಹೆಚ್ಚು ನಾಟಕ ಬಂದಿರೋ, ಅದರ ಒಂದು 40 ನಾಟಕಗಳಿಗೆ ಇವರೇ ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ. ಇನ್ನು ನೋಡಿ, ಇಲ್ಲಿ ನಮ್ಮ ಆತ್ಮೀಯರು ಶೇಖರ್ ಅಲ್ಗೇರಿ ಅವರು 98ರಲ್ಲಿ ನನಗೆ ಪರಿಚಯ ಆಗಿದ್ದು. ಮಂಡ್ಯದಲ್ಲಿ ಶೇಖರ್ ಅಲ್ಗೆ ಅವರು ಪರಿಚಯ ಆದ್ರು. ಅಂಜಲಿ, ಗಿರಿಜಾ, ಲೋಕೇಶ್ ನಾವೆಲ್ಲ ಇದ್ದು ಅಲ್ಲೊಂದು ಸೀರಿಯಲ್ ಶೂಟಿಂಗ್ ಹೋಗಿದ್ದಾಗ ಆ ಸಂದರ್ಭದಲ್ಲಿ ಭೇಟಿ ಆದ್ರು. ಅವ್ರನ್ನು ನಾನು ಪುಸ್ತಕ ಬಿಡುಗಡೆ ಆದ್ರೆ ಸಾಮಾನ್ಯವಾಗಿ ಬಂದು ನೋಡ್ತೀನಿ. ನಮ್ಮಲ್ಲಿ ಏನಾಗ ಹೋಗಿದೆ ಅಂತ ಹೇಳಿದ್ರೆ, ಜನರು ಪುಸ್ತಕದ ಕಡೆ ತಲೆ ಹಾಕಿ ಮಲಗಲ್ಲ, ಮೊಬೈಲ್ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕತ್ತಾರೆ. ಪ್ರಪಂಚದ 800 ಕೋಟಿ ಜನರಲ್ಲಿ 139 ಕೋಟಿ ಯುವಕರು ಯುವತಿಯರಿಗೆ ಕಿವಿ ಕೇಳಲ್ಲ, ನೆನಪಿನ ಶಕ್ತಿ ಒಟ್ಟಾಗಿದೆ. ಯಾಕೆಂದ್ರೆ ಮೊಬೈಲ್ ಅಪ್ಪ, ಮೊಬೈಲ್ ಎಲ್ಲರ ಕೈಲಿ ಮೊಬೈಲ್ ಇರುತ್ತೆ. ಜೀವನವಿಲ್ಲ, ಜೀವನದಲ್ಲಿ ಮೊಬೈಲ್ ಇಲ್ಲ. ಊಟ ಪಾಲ ಚೀತು ಅಂದ್ರೆ ಮುಗಿಸ್ತಿಂತಾಳಪ್ಪ ಮಾತು. ಶಾಲೆಗೆ ಹೋಗೋ ಜೇಮ್ಸ್ ಮುಗಿಸ್ತಿಂತಾಳಪ್ಪ ಲಾಸ್ಟ್ PUBG ಗೇಮು. ಈ ರೀತಿ ಅನ್ಕೊಂಡ ನಾನಾ ರೂಪ ನಾನಾ ತಂತ್ರ. ಅದ್ರಲ್ಲಿ ಮೊಬೈಲ್ ಎಲ್ಲ ಪ್ರೀತಿ ಹೇಳ್ತಾರ. ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅದು ಪ್ರೀತಿಲಿ ನೀವು ಇಲ್ಲೂ ಕೆಲವರು ಇರ್ಬೋದು. ಸ್ವಲ್ಪ ಮೇಡಮ್ ಇಲ್ಲಿ ಕೇಳ್ಕೊಳ್ಳಿ, ಇಲ್ಲಿ ಮಾತಿದ್ದೇ ಇರುತ್ತೆ ನೋಡಿ. ಮನೆ ಕೆಡಿಸ್ತು, ತೂತಲ್ಲೇ ಕೆಡಿಸ್ತು ಅಂತ ಆಗ್ಬಾರ್ದು. ಸ್ವಲ್ಪ ಈ ಕಡೆ ಬಂದಾಗ ಸ್ವಲ್ಪ ಗಮನ ಕೊಡಿ. ಇಲ್ಲಿ ಕೇಳಿ, ಇಲ್ಲಿ ಏನಂತ ಹೇಳಿದ್ರೆ ಯಾವ ರೀತಿ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ಇವತ್ತಿನ ದಿನ ನಮ್ಮಲ್ವೇ ನಗರ ಪ್ರದೇಶದಲ್ಲಿ ಹಳ್ಳಿಗಳ ಕಡೆನೂ ಲೆಟ್ರಿನ್ಗೆ ಹೋಗ್ಬೇಕಾದ್ರೆ ಮೊಬೈಲ್ ಇರಲೇಬೇಕು. ಬೇಕಾದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ, ನೀವು ಕಾರಲ್ಲಿ ಹೋಗಿ ರಸ್ತೆ ಬದಿ ಕೂತಿರ್ತಾರೆ, ಎತ್ಕೊಬಿಡ್ತಾರೆ, ಮಾಡ್ಕೊಬಿಡ್ತಾರೆ. ಇದು ಕಣ್ಣಾರೆ ನೋಡ್ಬೋದು. ಮೊಬೈಲ್ ಎಷ್ಟು ಉಪಯೋಗ ಇರಬೇಕು ಅಷ್ಟು ಉಪಯೋಗ ಇರಬೇಕು. ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕೃಷ್ಣಮೂರ್ತಿಯರವರು ಹಲವಾರು ವೇದಿಕೆಗಳನ್ನ ಈಗಲೂ ಕೊಡ್ತಾ ಇದ್ದಾರೆ. ಅವರೇ ಅಲ್ಲೇ ಕರೆದು ಎಷ್ಟೇ ಬಿಜಿ ಇದ್ರು ಸಹ ನಾನು ಬರ್ತೀನಿ. ನೋಡಿ, ಇವ್ರ ಜೊತೆಯಲ್ಲೆಲ್ಲ ಬಂದಿದ್ದರಿಂದ ಇದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭೇಟಿಯಾಗಿದ್ದರಿಂದ ನಾನು ಈಗ ಒಂದು 5-6 ಸಿನಿಮಾದಲ್ಲಿ ನಾಯಕನ ಪಾತ್ರ ಮಾಡ್ತಾ ಇದ್ದೀನಿ. ಕೋಟಿ ಬಡ್ಜೆಟ್ ಮಂಕಿ ಪುಸ್ತಕ ಅಂತೇಳಿ, ಅದರಲ್ಲಿ ಈಗಾಗಲೇ 60 ದಿನ ಶೂಟಿಂಗ್ ಆಗಿದೆ. ನಾನು 50 ದಿನ ಆಕ್ಟ್ ಮಾಡಿದ್ದೀನಿ. ಅಂದ್ರೆ ಅದು ಏನ್ ಹೇಳುತ್ತೆ ಸಿನಿಮಾ ಅಂತ ಹೇಳಿದ್ರೆ, ಇಂಟರ್ನೆಟ್, ಈ ಆನ್ಲೈನು, ಮೊಬೈಲು, ಶಿಕ್ಷಣದ ವ್ಯವಸ್ಥೆಯನ್ನ ಬಹಳ ಅತ್ಯುತ್ತಮವಾಗಿ ಹೇಳಿದ್ದಾರೆ. KGF ಕಾಂತಾರದಲ್ಲಿ ಇರೋರು ಆಕ್ಟ್ ಮಾಡಿದ್ದಾರೆ, ಮತ್ತೆ ಕೆಲವರು ವರ್ಕ್ ಮಾಡಿದ್ದಾರೆ, ಹೀರೋ ನನ್ನನ್ನು ಹಾಕಿದ್ದಾರೆ. ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ತಾಳ್ಮೆ ಇರಬೇಕು, ಸ್ನೇಹ. ಬರೀ ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಷ್ಟೇ ಅಲ್ಲ ಹೇಳೋದು. ಬೆಳಗ್ಗೆ ಎದ್ದು ಫೇಸ್ಬುಕ್ ನೋಡಿ, ಬರೀ ಫೋನಲ್ಲಿ ಬರೀ ಸಂಪರ್ಕ ಇರೋದಲ್ಲ, ಸಂಪಾದನೆ ಬೇಕು. ಆ ಸ್ನೇಹ ಸಂಪಾದನೆ ಇವರಲ್ಲಿ ಇದ್ದಿದ್ರಿಂದ ನಾನು ಇಲ್ಲಿಗೆ ಬಂದಿದ್ದು, ನಿಮ್ಮನ್ನು ನೋಡುವಂತ ಸಾಧ್ಯವಕಾಶ. ನಮಸ್ಕಾರ, ತಮಗೆಲ್ಲರಿಗೂ ಹೃದಯಾಂತರಾದ ಅಭಿನಂದನೆಗಳು. ರಾಜ್ಕುಮಾರ್, ಅಜಿತ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರ ಒಂದ್ಸರಿ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ. ಅವರ ಕಂಚಿನ ಕಂಠದಿಂದ ಹಾಡುಗಳನ್ನ ಕೇಳೋಣ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ಇನ್ನೊಂದು ನಮ್ಮ ಜೊತೆ ಇರ್ಬೋದಲ್ವಾ? ಅವರಿದ್ದಾರೆ, ಆಮೇಲೆ ಸಂಬಂಧಿಸೋಣ. ಆಮೇಲೆ ಈಗ ನಮ್ಮಲ್ಲಿ ಮತ್ತೊಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯನ್ನು ಪಡೆದಂತಹ ಸ್ನೇಹಿತರು, ಗೆಳೆಯರು, ಹೇಳ್ಬೇಕಾದ್ರೆ ಸ್ನೇಹಕ್ಕೆ ಒಳ್ಳೆಯ ಏನಿಲ್ಲ ಅಂತ ಹೇಳ್ಬೋದು.
ಅವರ ಧ್ವನಿಯಲ್ಲಿ ಒಂದು ಹಾಡನ್ನು ಕೇಳೋಣ.